ಒಂದು ಲಾರಿಯಷ್ಟು ಪುಸ್ತಕಗಳನ್ನ ತಂದಾಕ್ತಿದ್ದಾರೆ. ಅದಕ್ಕೋಸ್ಕರ ನಾವು ಬುಕ್ ಬ್ಯಾಂಕ್ ಅಂತ ಪ್ರಾರಂಭ ಮಾಡ್ತಾ ಇದ್ದೀವಿ. ದಸರಾ ವಿಜಯದಶಮಿ ದಿವಸ ನಾವು ಅದನ್ನು ಪ್ರಾರಂಭ ಮಾಡ್ತೀವಿ. ಜನರಿಂದ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ತೀವಿ. ಅವ್ರು ಕೆಲವರಿಗೆ ಇಷ್ಟ ಇದ್ದಾಗ ವಿಷಯ ಸಿಗ್ತಾರೆ, ಯಾಕೆಂದರೆ ಓದ್ಬಿಟ್ಟು ಸಾಕಪ್ಪ ಅಂತ ಇರ್ತಾರೆ. ಅಂಥ ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಕೊಂಡು ಮಕ್ಕಳಿಗೆ ಯಾವ ರೀತಿ ಸೂಕ್ಷ್ಮ ಅಂತ ಸೂಕ್ತ ಅಂತ ಅನ್ಸುತ್ತೋ ಇರುವಂಥ ಗೈಡ್ಲೈನ್ಸ್ ತಗೊಂಡು ಆ ಪುಸ್ತಕಗಳನ್ನು ನಾವು ಎಲ್ಲ ಶಾಲೆಗಳಿಗೂ ಫ್ರೀಯಾಗಿ ಕೊಡ್ತೀವಿ. ಈಗ ತುಂಬ ಕಲೆಕ್ಟ್ ಮಾಡ್ತೀವಿ. ಮಕ್ಕಳನ್ನು ಸಂಸ್ಕಾರ ಮಾಡ್ತಾರೆ, ಅದೇ ಇಂಪಾರ್ಟೆಂಟ್. ಅಷ್ಟಾದಂತಂದರೆ ನಮ್ಮ ಕಾರ್ಯಕ್ರಮ ಸಾಗುತ್ತಾರೆ. ಇನ್ನು ಕೊನೆಯದಾಗಿ ಒಂದು ಸಣ್ಣ ಗುಡ್ ಸಣ್ಣ ನಾವು ಈ ಅಭಿಯಾನ ಮುಗಿದ ತಕ್ಷಣ ರಾಜ್ಯ ಮಟ್ಟದ ಕ್ವಿಜ್ ಕಾಂಪಿಟೇಷನ್ ಏನು ಕ್ವಿಜ್ ಅಂತಂದರೆ ರಸಪ್ರಶ್ನೆ ಕಾರ್ಯಕ್ರಮನ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ 2 ವಿಭಾಗ ಮಾಡ್ತೀವಿ. ಒಂದು ಪ್ರೌಢಶಾಲೆ ವಿಭಾಗ, ಇನ್ನೊಂದು ಪ್ರೌಢಶಾಲೆ ಬೇಕು PUC ಮತ್ತು ಡಿಗ್ರಿ. ಕ್ಯಾಶ್ ಪ್ರೈಸ್ ಕೊಡ್ತೀವಿ. ಮೊದಲನೇ ಬಹುಮಾನ ಎಷ್ಟು ಗೊತ್ತಾ? ಯಾರು ಪೇಪರ್ಗಳು ಓದಿದ್ದೀರಾ? ನಮ್ಮ ಕಾರ್ಯಕ್ರಮದ ಬಗ್ಗೆ ಓದಿ. ಮೊದಲನೇ ಬಹುಮಾನ 10,000 ರೂಪಾಯಿ. ಎಷ್ಟು? 10,000. ಎರಡನೇ ಬಹುಮಾನ 7,000 ರೂಪಾಯಿ. ಮೂರನೇ ಬಹುಮಾನ 4,000 ರೂಪಾಯಿ. ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ರು, ಆ ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಐನ್ಸ್ಟೀನ್ ಅವರು ಸುಮಾರು ವರ್ಷಗಳಿಂದ ಒಂದು ಮಾತು ಹೇಳಿದ್ರು, ಐ ಫಿಯರ್ ದ ಡೇ ವೆನ್ ದ ಟೆಕ್ನಾಲಜಿ ಸರ್ಪಾಸಸ್ ಹ್ಯೂಮನ್ ಬ್ರೈನ್ ವಿ ವಿಲ್ ಹ್ಯಾವ್ ಜನರೇಷನ್ ಆಫ್ ಇಡಿಯಟ್ಸ್ ಅಂತ. ಹಂಗಂದ್ರೆ ಯಾವಾಗ ಟೆಕ್ನಾಲಜಿ ನಮ್ಮ ಹ್ಯೂಮನ್ ಬ್ರೈನ್ನ ಮುಂದೆ ಹೊಟ್ಟೋಗುತ್ತೋ ಆವಾಗ ನಾವು ಜನರೇಷನ್ ಎಲ್ಲ ನಾವು ಮುರುಕರನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಅಂದ್ರೆ ನಮ್ಮ ಬುದ್ಧಿನೇ ನಾವು ಉಪಯೋಗಿಸಕ್ಕೆ ಹೋಗೋದಿಲ್ಲ ಅಲ್ವಾ? ಮೊದಲೆಲ್ಲ ಏನಾಗ್ತಿತ್ತು, ಪ್ರತಿಯೊಬ್ರು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇನ್ನೊಂದು ಅಂತಂದ್ರೆ ಕ್ಯಾಲ್ಕುಲೇಟರ್ ಮತ್ತು ನಾವು ಕೈಯಾರನೇ ನಾವೊಂದು ಏನೋ ಅಂಕಿಅಂಶನ ಎಣಿಕೆ ಮಾಡ್ತಿದ್ವಿ. ಇವತ್ತಿನ ದಿವಸ ಪ್ರತಿಯೊಂದಕ್ಕೂ ಮೊಬೈಲ್ನ ಇವತ್ತಿನ ದುರ್ದೈವ ಅಂತಂದ್ರೆ ನನ್ನ ಪ್ರಕಾರ ಇದೆ ಈ ಒಂದು ಫೋನ್ಸ್ ಏನು ಬಂದಿದೆ, ಸ್ಮಾರ್ಟ್ ಫೋನ್ಸು, ಇದೇ ನಮ್ಮ ದುರ್ದೈವ ಅಂತ ನಾನು ಬಯಸ್ತೀನಿ. ಆಯ್ತಾ? ಈ ದುರ್ದೈವಕ್ಕೆ ನಾವು ಕೂಡ ಬಲಿಯಾಗಿದ್ದೀವಿ. ನಾವೇನು ಏನೋ ಇದಂತಲ್ಲ, ನಾವು ಕೂಡ ಇದಕ್ಕೆ ಬಲಿಯಾಗಿದ್ದೀವಿ. ನೀವು ಕೂಡ ಇದಕ್ಕೆ ಬಲಿ ಆಗಬಾರ್ದು. ಇವತ್ತಿಂದಾನೇ ನೀವು ವರ್ಲ್ಡ್ನಿಂದ ರಿಯಲ್ ವರ್ಲ್ಡ್ಗೆ ಬರಬೇಕು. ರೀಲ್ ಪ್ರಪಂಚ, ಇನ್ಸ್ಟಾಗ್ರಾಮ್ ರೀಲ್ ಪ್ರಪಂಚದಿಂದ ರಿಯಲ್ ಪ್ರಪಂಚಕ್ಕೆ ದಯವಿಟ್ಟು ಬನ್ನಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತಿನ ದಿವಸ ನಾವು ಏನು ದುಡ್ಡು ಮಾಡುವಂಥ ಮಷೀನ್ಗಳಾಗ್ಬಿಟ್ಟಿದ್ದೀವಿ. ಇಲ್ಲ ಅಂತಂದರೆ ಬರೀ ಏನು ಇಂಡಸ್ಟ್ರಿನಲ್ಲಿ ಏನೋ ಸಾಕಷ್ಟು ಪ್ರೊಡ್ಯೂಸ್ ಮಾಡುವಂಥ ಮೆಷಿನ್ಗಳಾಗಿದ್ದೀವಿ. ಈ ಥರ ಒಂದು ಫಾಸ್ಟ್ ಚೇಂಜಿಂಗ್ ವರ್ಲ್ಡಲ್ಲಿ ಇವತ್ತು ಕೂಡ ಆಯಿತಾ ಒಂದು ಜ್ಞಾನವನ್ನು ಬೆಳೆಸೋದಕ್ಕೆ, ಜ್ಞಾನವನ್ನು ಪರಿಸರಿಸೋಕ್ಕೆ, ಎಲ್ಲರಿಗೂ ಜ್ಞಾನ ಉತ್ತೇಜನ ಮಾಡೋದಕ್ಕೆ ಈ ಥರದ್ದು ಒಂದು ಕಾರ್ಯಕ್ರಮ, ಯಾವುದೇ ಒಂದು ದುಡ್ಡಿನ ವ್ಯಾಮೋಹ ಅಥವಾ ಅಪೇಕ್ಷೆ ಇಲ್ದಿರ ಈ ರೀತಿಯೂ ಕೂಡ ಕಾರ್ಯಕ್ರಮಗಳು ನಡೀತಿದೆ ಅಂತಂದರೆ ಅದು ನಮ್ಮ ಎಲ್ಲರ ಒಂದು ಏನೋ ಬ್ಲೆಸ್ಸಿಂಗ್ಸ್ ಅಂತ ನಾನು ಬಯಸ್ತೀನಿ ಸರ್. ತುಂಬ ಥ್ಯಾಂಕ್ ಯು ನಮ್ಮ ಮಕ್ಕಳಿಗೆ ಕಾರ್ಯಕ್ರಮ ಏನೋ ಮಾಡ್ತಿರೋದಕ್ಕೆ. ಫೈನಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಒಂದೇ ಒಂದು ಮರಿತಿದ್ದೀವಿ ಮಕ್ಕಳೇ, ಆಯಿತಾ? ದಯವಿಟ್ಟು ನಿಮ್ಗೆಲ್ಲರಿಗೂ ತಿರ್ಗಾ ಹೇಳ್ತೀನಿ, ತುಂಬ ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಾನು ಕೂಡ ಇವತ್ತಿನ ದಿನದಿಂದನೇ ಪಾಲಿಸ್ತಾ ಇದ್ದೀನಿ. ಬಹುಶಃ ನಾನು ಒಂದು 10 ವರ್ಷಗಳಿಂದ ಬಿಟ್ಟುಬಿಟ್ಟಿದ್ದೀನಿ. ದಟ್ ಈಸ್ ರೀಡಿಂಗ್, ಓದೋದು ಎವ್ರಿ ಡೇ. ನಮ್ಮ ಜನ್ರೇಷನಲ್ಲಿ ಆಯ್ತಾ ನಾವು ಸಾಕಷ್ಟು ಪುಸ್ತಕಗಳನ್ನ ಓದ್ತಾ ಇದ್ವಿ, ಅದರಿಂದ ಜ್ಞಾನ ಏನೋ ಗಳಿಕೆ ಮಾಡ್ತಾ ಇದ್ವಿ. ಇವತ್ತಿನ ದಿನದಲ್ಲಿ ನಮಗೆ ಆ ಫೋನ್ ಹಿಡ್ಕೊಂಡ್ರೆ ಅದನ್ನಲ್ಲಿ ಬರುವಂಥ ಇನ್ಫಾರ್ಮೇಷನ್ನೇ ನಾವು ತುಂಬ ದೊಡ್ಡ ಇನ್ಫಾರ್ಮೇಷನ್ ಅಂತ ಏನೋ ಅಂದ್ಕೊಂಡು ಅದನ್ನೇ ಪರಿಪಾಠ ಮಾಡ್ಕೊತಿದ್ದೀವಿ. ದಯವಿಟ್ಟು ಪ್ರತಿದಿನ ನಿಮ್ಮ ಸ್ಕೂಲ್ ಪುಸ್ತಕಗಳನ್ನು ಬಿಟ್ಟು ಬೇರೆ ಪುಸ್ತಕಗಳನ್ನು, ಬೇರೆ ನಮ್ಮ ಬೇತ್ಮೂಲದಲ್ಲಿ ತುಂಬ ದೊಡ್ಡ ಗ್ರಂಥಾಲಯ ಇದೆ ಆಯಿತಾ, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಆಯಿತಾ. ಪಬ್ಲಿಕ್ ಲೈಬ್ರರಿ ಇದೆ ಆಯಿತಾ, ಪಬ್ಲಿಕ್ ಲೈಬ್ರರಿ ಇಲ್ಲ ಅಂತಂದ್ರೆ ನಮ್ಮದೇ ಲೈಬ್ರರಿ ಆಯಿತಾ. ಎಲ್ಲೋ ಒಂದು ಹತ್ರ ಒಂದು 1 hour ಯಾವುದೋ ಒಂದು ಹೊಸ ಪುಸ್ತಕ ನೀವು ಓದೋದ್ರಿಂದ ನಿಮಗೆ ಒಂದು ಹೊಸ ಇನ್ಫಾರ್ಮೇಶನ್ ಬರುತ್ತೆ, ಹೊಸ ನಾಲೆಡ್ಜ್ ಬರುತ್ತೆ. ಆ ನಾಲೆಡ್ಜನ್ನು ನೀವು 4 ಜನಕ್ಕೆ ಹೇಳ್ಕೊಡ್ಬೋದು. ಅದೇ ಈ ದಿನದ ಉದ್ದೇಶ ಸಹ, ಜ್ಞಾನ ವಿಕಾಸ ಆಯಿತಾ. ಸರ್ ಹೇಳಿರೋ ಮಾತನ್ನ ನೀವು ಪರಿಪಾಡಿಸ್ತೀರಾ ಅಂತ ಹೇಳ್ತಾ
ಆಯಿತಾ. ನಿಮ್ಮೆಲ್ರಿಗೂ ಇನ್ನು ನಿಮ್ಮ ನಾಲೆಜನ್ನು ಬೆಳೆಸ್ಕೊಳ್ಳೋಕ್ಕೆ ಇನ್ನೂ ಅವಕಾಶ ದೇವ್ರು ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಯಾಕೆಂದರೆ ಜ್ಞಾನ ವಿಕಾಸನ ಅಂದರೆ ಈಗ ನೀವೆಲ್ಲ ಓದ್ತಾ ಇದ್ದೀರಾ, ಸೊ ನಿಮಗೆಲ್ಲ ಜ್ಞಾನವೂ ಇರುತ್ತೆ. ಆದರೂ ಸಹ ಅದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಅದನ್ನು ಹೇಗೆ ಪಡ್ಕೊಳ್ಳೋದು, ಅದರಿಂದ ಹೇಗೆ ಅನುಕೂಲ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಈ ಹಂತದಲ್ಲೇ ನಿಮಗೆ ಈ ಒಂದು ಅವಕಾಶ ಸಿಗ್ತಾ ಇರೋದು ತುಂಬ ನೀವೆಲ್ಲ ಅದೃಷ್ಟಶಾಲಿಗಳು ಅಂತ ಹೇಳ್ತಾರೆ. ಏಕೆಂದರೆ ಅನಂತರಾಮ್ ಸರ್ ನಾನು ಸುಮಾರು 10-12 ವರ್ಷದಿಂದ ನೋಡಿದ್ದೀನಿ. ನನಗೆ ಅಷ್ಟು ಪರಿಚಯ ಇಲ್ಲ, ನಾನು ಅವ್ರು ನೋಡಿದ್ದೀನಿ. ಯಾಕೆಂದರೆ ಕಳೆದ 10 ವರ್ಷಗಳಿಂದ ನಾನು ಇದೇ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸೊ ಇವರು ಸುಮಾರು ಶಾಲೆಗಳಲ್ಲಿ ಮತ್ತು ಮಕ್ಕಳ ಸಂಖ್ಯೆಗಳೆಲ್ಲ ಹೇಳ್ತಾ ಇದ್ರು. ಸೊ ನಾನು ಬಂದಾಗ ಅವ್ರನ್ನ ಮಾತು ಹೇಳಿದ್ರು, ಇವರು ತುಂಬ ಜ್ಞಾನಿಗಳು ಅಂತ ಕಷ್ಟಪಟ್ಟು ಬಂದಿದ್ದಾರೆ ಅಂತ. ತುಂಬ ಜ್ಞಾನಿ ಅಂತ ಅನ್ನೋದು ಸುಳ್ಳು. ಯಾಕೆ ಅಂತಂದರೆ ಅವರ ಒಂದು ಪಾಂಡಿತ್ಯ, ಅವರ ಅನುಭವದ ಮುಂದೆ ನಾವೆಲ್ಲ ತುಂಬ ಚಿಕ್ಕವರು. ಸೊ ಅವರು ಬಂದು ನಿಮಗೆ ಹೇಳ್ತಿದ್ದಾರೆ ಅಂದರೆ ಅವರು ಇನ್ನೆಷ್ಟು ಜ್ಞಾನಿಗಳಿರ್ತಾರೆ ಅಂತ ನೀವು ಅರ್ಥ ಮಾಡಿ. ನಮ್ಮ ಟೀಚರ್ಸ್ ಇದ್ದಾರೆ, ವ್ಯಕ್ತಿಗಳಿರ್ತಾರೆ, ಅವರ ಜ್ಞಾನ ಮುಂದೆ ನಮ್ಮವು ಜ್ಞಾನ ಇಲ್ಲ. ಆದರೆ ಕಷ್ಟಪಟ್ಟು ಬಂದಿದ್ದಾರಲ್ಲ ಅದಂತೂ 100ಕ್ಕೆ 100 ಸತ್ಯ. ಏಕೆಂದರೆ ಕಷ್ಟಪಡದಲ್ಲಿ ಇವತ್ತು ಏನೂ ಸಿಗೋದಿಲ್ಲ, ಗೊತ್ತಾಯ್ತಾ? ಹಾಗಾಗಿ ಕಷ್ಟಪಟ್ಟರೆ ನಾವು ಯಾರು ಎಲ್ಲರೂ ಸಾಧ್ಯ ಮಾಡ್ತೀವಿ. ಈಗ ನಾವು ಇಲ್ಲೇನೆಲ್ಲ ಮುಂದೆ ಕೂತಿದ್ದೀವಿ. ಸೊ ನಾವೆಲ್ಲ ಪ್ರಯತ್ನ ಪಟ್ಟೇ ಇಲ್ಲಿ ಬಂದಿರೋದು. ಯಾರನ್ನು ಗಾಡ್ ಗಿಫ್ಟ್ ಅಥವಾ ಯಾರೋ ಬೈ ಬರ್ತ್ ನಾನು ಇನ್ಸ್ಪೆಕ್ಟರ್ ಆಗಿ ಹುಟ್ಟಿಲ್ಲ. ನಾನು ಸಹ ಒಂಥರ ಸ್ಟೂಡೆಂಟ್ ಆಗಿ 1ರಿಂದ SLC PUC ಡಿಗ್ರಿ ಆದಮೇಲೆ ನಾನು ಈ ಮಟ್ಟಕ್ಕೆ ಬಂದೆ. ಸೊ ನಾವೆಲ್ಲ ಆಗೋಕ್ಕೆ ಅವಕಾಶ ಇದೆ ಅಂದರೆ ನೀವೆಲ್ಲ ಆಗೋಕ್ಕೆ ಅವಕಾಶ ಖಂಡಿತ ಇದ್ದೇ ಇರುತ್ತೆ. ಅದನ್ನು ಹೇಗೆ ಉಪಯೋಗಿಸ್ಕೊಬೇಕು ಅನ್ನೋದನ್ನ ಈ ಇಂತಹ ಅದ್ಭುತ ಕಾರ್ಯಕ್ರಮಗಳ ಮೂಲಕ ನಿಮಗೆ ಹೇಳ್ತಾ ಇದ್ದಾರಲ್ಲ, ಅದು ನೀವು ತುಂಬ ಅದೃಷ್ಟವಂತರು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಸೊ ನಿಮಗೆ ಜ್ಞಾನ ವಿಕಾಸನ ಮತ್ತು ಜ್ಞಾನ ಬಗ್ಗೆ ಪಾಠ ಎಲ್ಲವನ್ನೂ ಸಹ ಟೀಚರ್ಸ್ ಮಾಡ್ತಾರೆ. ಸೊ ನಮಗೆ ಏನಪ್ಪ ಅಂದರೆ ಒಂದು ಕಾರ್ಯಕ್ರಮ ಕರೆಸಿದ್ದು ನನಗೆ ಭಾಳ ಖುಷಿ ಆಯಿತು. ಏಕೆಂದರೆ ಪೊಲೀಸರಿಗೆ ಕರೆಸೋದೇ ಬೇರೆ ವಿಚಾರ ಕಲಿಸ್ತಾರೆ, ಏನಾದರೂ ಪ್ರಾಬ್ಲಮ್ ಆದಷ್ಟೇ ಕಲಿಸ್ತಾರೆ. ಆದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಸೊ ಪೊಲೀಸ್ ಬಗ್ಗೆ ಏನು ಅನ್ನೋದು ಅರಿವು ಈಗ ಇತ್ತೀಚಿನ ದಿವಸಗಳಲ್ಲಿ ನಾವೆಲ್ಲ ಕೊಡ್ತಾ ಇದ್ದೀವಿ. ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ನಿಮ್ಮನ್ನೂ ಸಹ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು ನಾವು ತೆರೆದ ಮನೆ ಅಂತ ಓಪನ್ ಹೌಸ್ ಪ್ರೋಗ್ರಾಮ್ ಅಂತ ನಾವು ಇತ್ತೀಚೆಗೆ ಮಾಡ್ತಾ ಇದ್ವಿ. ಆದರೂ ಸಹ ಆವಾಗ ನಾವು ಕೆಲವೊಂದು ವಿಚಾರಗಳು ನಿಮ್ಗೆ ಹೇಳೋಕ್ಕಾಗಲ್ಲ. ಈ ಥರ ತುಂಬ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾಗ ನಾವು ಹೇಳ್ಬೋದು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಭಾಳ ನಮ್ಮ ಟೀಚರ್ಸ್ ಇರ್ಬೋದು, ಅನಂತರಾಮ್ ಸರ್ ಸಹ ನಾನು ತುಂಬ ಧನ್ಯವಾದವನ್ನು ಹೇಳ್ತೇನೆ.